ಇದು ನಿಮ್ಮ ಧ್ವನಿ. ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಏನು ಇವತ್ತು ಇಷ್ಟೊಂದು ಮಂಚನಹಳ್ಳಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ತಾವೆಲ್ಲರೂ ಸುಧಾಕರನ್ ಅವರಿಗೆ ಎದ್ದು ನಿಂತು ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಸುಬ್ಬಾರೆಡ್ಡಿ ಅವರು ಆಗಮಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ವೇದಿಕೆಗೆ ಗಣ್ಯರು ಎಲ್ಲರೂ ಆಗಮಿಸಿದರೆ ಈಗ ಬಾಬು ಅವರು ಕೂಡ ಬರಬೇಕು. ಮಂಚನಹಳ್ಳಿ ಮುಖಂಡರು ನರೇಂದ್ರಣ್ಣವರು ಹಾಗೆ ಸುಧಾಕರನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಮಂಚನಹಳ್ಳಿ ತಾಲೂಕಿನ ಎಲ್ಲ ಮುಖಂಡರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾಲೂಕ್ ಪಂಚಾಯತಿ ಎಕ್ಸ್ ಸದಸ್ಯರು ಅಪ್ಪಿಗೌಡರವರು, ವೆಂಕಟೇಶ್ ರಾಯಮಾಗ್ಲೂರವರು, ಮಧುಸೂದನ್ ರೆಡ್ಡಿ ಅವರು ನಡೆಸ್ತಾ ಇದ್ದಾರೆ. ಈ ಮಹಾನ್ ವ್ಯಕ್ತಿಗಳೆಲ್ಲ ತುಂಬಾ ಫಲವತ್ತವಾಗಿರ್ತಕ್ಕಂಥ ಒಂದು ಸಂತೋಷಕರವಾದಂತ ಸುದ್ದಿ. ಗ್ರಾಮೀಣ ಪ್ರದೇಶದಲ್ಲಿ ಓದ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇಷ್ಟೊಂದು ಮುಂದಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದಂತ ಬೆಳೆ ಬೆಳೆಯಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಜಾಗವನ್ನ ವರ್ಷಗಳಲ್ಲಿ ಗುರುತು ಮಾಡಿ 1,000 ಎಕರೆನ ಕೈಗಾರಿಕೆ MP and diabetes and proud parents and my dear friends. My name is Likita. I am from Birmangla and currently studying engineering. Today is very proud day for all the Chikbalapur students. Dr. K. Sudhakar, your vision as always focused on health, growth and most importantly education. By honoring us today and providing a Genius Award of Rs 5,000, you have lessened and burden on our parents. And yet given us a stepping stone on our degrees and the future careers. You are showing us that when youth study art, the leadership will stand behind them. This cash prize will act as a fuel for our next academic journeys. On behalf of every single student receiving this award today, I want to say a massive thank you to you, sir, and your entire team with the thoughtful initiative. We promise to study with the dedication, become a responsible citizens, and give back to Chikbalapur just like you do. Thank you once again, sir. Thank you, everyone. ದಯವಿಟ್ಟು ಪೇರೆಂಟ್ಸ್ ಜೊತೆ ಬಂದು ಚೆಕ್ ಅನ್ನು ಪಡಿಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಪೇರೆಂಟ್ಸ್ ಸಮೇತ ಬರ್ಬೇಕಂತ ಹೇಳಿ ಮನವಿ. ನಂತರ ಲಿಖಿತಾ BN ನರಸಿಂಹರೆಡ್ಡಿ ಸಂಬಂಧಪಟ್ಟ ನಾಯಕರ ವೇದಿಕೆ ಹತ್ರ ಬರಬೇಕು. ನಾನೂರ 57 ನಿತಿನ್, 453 ತಿಮ್ಮರಾಜು. ಸ್ಟೂಡೆಂಟ್ ಕಾಣಲಿ, ಈ ಕಡೆ ಬನ್ನಿ. ಸ್ಟೂಡೆಂಟ್ ಕಾಣಲಿ. ಗ್ರಾಮ ಪಂಚಾಯತಿ ಟೋಕನ್ ನಂಬರ್ 448 ಭವ್ಯ BN. ನೀನು ಬಾ ಮುಂದೆ. ಟೋಕನ್ ನಂಬರ್ 750 ಅಕ್ಷಿತಾ HL. ಮೇಡಮ್ ನೀವು ನನಗೆ ಚೆಕ್ ತೋರಿಸಿ ಒಂದ್ಸಲ. ಟೋಕನ್ ನಂಬರ್ 750
ಟೋಕನ್ ನಂಬರ್ 903 ನರೇಂದ್ರ ಎಸ್ಎನ್. ಟೋಕನ್ ನಂಬರ್ 898 ರಮ್ಯಾ. ಟೋಕನ್ ನಂಬರ್ 899 ವೈಷ್ಣವಿ. ಟೋಕನ್ ನಂಬರ್ 749 118 ವೈಶಾಲಿ. 119 ತಡಕ ಒಂದು ನಿಮಿಷ ಹಂಗೆ 117 ಮೌನಿಷ. ಟೋಕನ್ ನಂಬರ್ 745 ಎಂ ಅನಿಲ್ ಕುಮಾರ್. ಎಲ್ರಿಗೂ ನಮಸ್ಕಾರ. ಮಂಚೇನಹಳ್ಳಿಯ ಎಲ್ಲ ನನ್ನ ಆತ್ಮೀಯ ಯುವ ಮಿತ್ರರಿಗೆ ನಮಸ್ಕಾರ. ವೇದಿಕೆ ಮೇಲೆ ಬಹಳ ಹಿರಿಯ ಮುಖಂಡರುಗಳಿದ್ದಾರೆ. ಸಮಯ 1 ಗಂಟೆ ಆಗ್ತಾ ಇದೆ. ಎಲ್ಲರ ಹೆಸರು ಹೇಳ್ಬೇಕಾ ಅಥವಾ ಪರವಾಗಿಲ್ಲ? ನಾನು ಕೇಳಿದಾಗ ಬೇಡ ಅಂತಾರಲ್ವ, ಅದಕ್ಕೆ ಕೇಳಿದೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದ, ನಮ್ಮ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಮುಖಂಡರುಗಳೇ, ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ ಮತ್ತು ನಿಮ್ಮೆಲ್ಲರ ತಾಯಿ ತಂದೆಗಳೇ ಮತ್ತು ಈ ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಮಾಧ್ಯಮ ಗೆಳೆಯರು, ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮನ್ನೆಲ್ಲ ಕೂಡ ಅಭಿನಂದನೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಯಾಕೆ ಅಭಿನಂದನೆ? 10ನೇ ಕ್ಲಾಸು ಒಬ್ಬರ ಜೀವನದಲ್ಲಿ ಮೊದಲನೇ ಘಟ್ಟ, 2ನೇದು ಸೆಕೆಂಡ್ PUC ಅಂದರೆ 11th 12th, 3ನೇ ಘಟ್ಟ ಅಂಡರ್ ಗ್ರಾಜ್ಯುಯೇಷನ್ ಅಂದರೆ ಡಿಗ್ರಿ ಅಂತ ಕರಿತೀವಿ ಅದು, 4ನೇದು ನೀವು PG ಇವೆಲ್ಲ ಮಾಡೋದು. ಹಾಗಾಗಿ ಇವತ್ತು ನಿಮ್ಮ ಉನ್ನತ ಶಿಕ್ಷಣದಲ್ಲಿ ಮೊದಲನೇ ಘಟ್ಟದಿಂದ ಹಿಡಿದು ಎಲ್ಲಿ ಯಾವ ಘಟ್ಟ ತಲುಪಿರ್ತೀರಿ ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಸಾಧನೆ ನೀವು ಮಾಡಿದ್ದೀರಿ. 100ಕ್ಕೆ 100 ನೀವು ಸಾಧನೆ ಮಾಡಿದ್ದೀರಿ. ಅದಕ್ಕೆ ನಿಮಗೆ ನಮ್ಮೆಲ್ಲರ ಪರವಾಗಿ, ಸಮಾಜದ ಪರವಾಗಿ ನಿಮಗೆ ಇವತ್ತು ಅಭಿನಂದನೆಯನ್ನ, ಸ್ಕಾಲರ್ಶಿಪ್ ಕೊಡೋದ್ರ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ನಿಮಗೆಲ್ಲ ಕೂಡ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ, ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಬಯಸ್ತೀನಿ. ಈಗ 2026 ಇನ್ನು 10 ವರ್ಷ ಆದಮೇಲೆ ನೀವೆಲ್ಲಿರ್ತೀರಿ? ನಾನಿವತ್ತು ಯಾವುದೇ ರಾಜಕಾರಣ ಭಾಷಣ ಮಾಡಲಿಕ್ಕೆ ಹೋಗಲ್ಲ, ರಾಜಕಾರಣ ಮಾತಾಡಲಿಕ್ಕೂ ಹೋಗಲ್ಲ. ನಾನು ಒಬ್ಬ ನಿಮ್ಮ ಸ್ನೇಹಿತನಾಗಿ ಬಂದಿದ್ದೇನೆ, ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ. ಮತ್ತು 10ನೇ ಕ್ಲಾಸ್ ಆಗಿರೋರು ನಿಮಗೆ ತಂದೆ ಸಮಾನ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ನನಗೂ ಕೂಡ ಅಷ್ಟು ವಯಸ್ಸಿನ ಮಕ್ಕಳಿದ್ದಾರೆ. ಇವತ್ತು ನನ್ನ ಮಗ ಕೂಡ ನೋಡಬೇಕು ಅಂತ ಬಂದಿದ್ದಾನೆ. ಹಾಗಾಗಿ ಈ 10 ವರ್ಷ ಆದ್ಮೇಲೆ ನೀವೇನಾಗಿರ್ತೀರಿ? ಈ ಕನಸು ಕಂಡಿದ್ದೀರಾ ನೀವು ಯಾವಾಗಾದ್ರೂ? ಈಗ 2026 ಜುಲೈಯಲ್ಲಿದ್ದೀರಿ. 2026 ಎಲ್ಲಿರ್ತೀರಿ?
ಏನಾಗಿರ್ತೀರಿ? ಇದರಲ್ಲಿ ಯಾರಾದರೂ ಒಬ್ರು ಈ ಕ್ಷೇತ್ರಕ್ಕೆ ಒಂದು ಒಳ್ಳೆ ಜಡ್ಜ್ ಆಗಿ ಬರ್ತಾರ? ಈ ಜಿಲ್ಲೆಯಲ್ಲಿ ಯಾರಾದರೂ ನಾವು ಈಗ ಹೊಸದಾಗಿ ಮಾಡಿರ್ತಕ್ಕಂಥ ಆಸ್ಪತ್ರೆಗೆ ಒಳ್ಳೆ ವೈದ್ಯರಾಗಿ ಬಂದಿರ್ತೀರಾ? ಅಥವಾ ಈಗ ರಸ್ತೆ ಈಗ ಮಾಡಿದೀವಿ, ನೀವೆಲ್ಲ ಓಡಾಡುವಂಥ ರಸ್ತೆ, ಆ ರಸ್ತೆಗೆ ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಯೋಜನೆ ಮಾಡುವಂಥ ಒಬ್ಬ ಇಂಜಿನಿಯರ್ ಆಗಿ ಬರ್ತೀರಾ? ಪ್ರತಿ ಊರಿನ ಯಾರು ಇಲ್ಲಿ ಮಾತಾಡ್ಬಿಡ್ರಿ, ಯಾರಿಲ್ಲಿ ಈ ಕಡೆ ಯಾರಪ್ಪ, ಇಲ್ಲಿ ಸ್ವಲ್ಪ ಈ ಕಡೆ ಎಲ್ಲರೂ ಕೇಳಿಸ್ಕೊಳ್ಳಿ. ನೀವುಗಳೆಲ್ಲ ಕೂಡ ಏನಾಗಿರ್ತೀರಿ ಅಂತೇಳಿ, ನೀವು ಇಂಜಿನಿಯರ್, ಡಾಕ್ಟರ್, ಒಬ್ಬ ಟೀಚರ್, ಅಥವಾ ನೀವು ಆಕ್ಟರ್ ಕೂಡ ಆದರೂ ಕೂಡ ನಂದೇನು ಅಭ್ಯಂತರ ಇಲ್ಲ. ಯಾರಾದರೂ ಆಕ್ಟರ್ ಆಗ್ಬೇಕು ಅಂತಿದ್ದೀರಾ? ಯಾಕೆಂದ್ರೆ ಇವತ್ತು ಆಕ್ಟರ್ಗೆ ಬಹಳ ದೊಡ್ಡ ಬೇಡಿಕೆ ಇದೆ ಅಲ್ವಾ? ರಾಕಿ ಬೈ ಗೊತ್ತಾ ನಿಮಗೆ? ಯಾರು ರಾಕಿ ಬೈ? ಯಶ್ ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ. ಯಾವುದು ಯಾವುದು? ಅದೆಲ್ಲ ಚೆನ್ನಾಗಿ ಹೇಳ್ತಾರ್ರಿ. ಯಾವ್ದದು? ಟಾಕ್ಸಿಕ್. ಇನ್ನೊಂದು ಸಿನಿಮಾನು ಮಾಡ್ತಾ ಇದ್ದಾರೆ, ಅದ್ಯಾವುದು? ರಾಮಾಯಣ. ರಾಮಾಯಣದಲ್ಲಿ ಅವ್ರು ಏನ್ ಪಾಠ ಮಾಡ್ತಾ ಇದ್ದಾರೆ? ರಾವಣ. ನಮ್ಮ ಮೇಷ್ಟ್ರುಗಳಿಲ್ಲಿದ್ರೆ ನೀವು ಬಂದು ಫಿಸಿಕ್ಸ್ ಅಲ್ಲೋ ಮ್ಯಾಥ್ಸ್ ಅಲ್ಲೋ ಯಾವುದಾದ್ರೂ ಒಂದು ಫಾರ್ಮುಲಾನೋ ಏನಾದರೂ ಕೇಳಿದ್ರೆ ಇನ್ನೂ ಜೋರಾಗಿ ಹೇಳ್ತಾರೆ ಆನ್ಸರ್. ಇಲ್ಲ, ಈ ವಯಸ್ಸಿನಲ್ಲಿ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ನೀವು ಕನಸು ಕಾಣಬೇಕು. ಯಾವ ವ್ಯಕ್ತಿಗೆ ಕನಸಿರೋದಿಲ್ಲ, ಯಾವ ವ್ಯಕ್ತಿಗೆ ಒಂದು ಆಶಾಭಾವನೆ ಇರೋದಿಲ್ಲ, ಸಾಧನೆ ಮಾಡಲಿಕ್ಕೆ ಏನೂ ಇರೋದಿಲ್ಲ. ಸಾಧನೆ ಮಾಡೋದಕ್ಕೆ ಮೊದಲನೇ ಶಸ್ತ್ರನೇ ನನ್ನ ಪ್ರಕಾರ ಒಂದು ಕನಸು. ನಾನು ಇಂಥದ್ದಾಗಬೇಕು. ಈಗ ನಿಮ್ಗೆಲ್ಲ ಕೂಡ ಯಶ್ ಗೊತ್ತಿರೋದಕ್ಕೆ ಯಶ್ ಬಗ್ಗೆನೇ ಹೇಳ್ತೀನಿ. ಈಗ ಆತ ರಾಕಿಂಗ್ ಸ್ಟಾರ್. ಆದರೆ ರಾಕಿಂಗ್ ಸ್ಟಾರ್ ಹಿಂದೆ ಕೂಡ ಒಂದು ಕಥೆ ಇದೆ, ತ್ಯಾಗ ಇದೆ, ಪರಿಶ್ರಮ ಇದೆ, ಕಷ್ಟ ಇದೆ, ಬೆವರಿದೆ, ಕಣ್ಣೀರಿದೆ. ಇದು ನಮ್ಗೆ ಯಾವುದು ಗೊತ್ತಾಗಲ್ಲ. ಯಾಕೆಂದ್ರೆ ಈ ಕ್ಯಾಮರಾದ ಹಿಂದೆ ಇದೆ, ಅವೆಲ್ಲ ಕೂಡ ಕ್ಯಾಮ್ರಾ ಹಿಂದೆ ಇದೆ. ಕ್ಯಾಮ್ರಾ ಮುಂದೆ ಏನಿದೆ? ಸಕ್ಸಸ್ ಇದೆ, ಮೆಷಿನ್ ಟೂಲ್ ಲರ್ನಿಂಗ್ ಇದೆ, ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇದೆ, ರೋಬೋಟ್ಸ್ ಇದೆ. ಯಾವ್ದು ಏನೇ ತಂತ್ರಜ್ಞಾನ ಬದಲಾಗ್ಲಿ, ನಮ್ಮ ಮನಸ್ಸು, ನಮ್ಮ ಆಲೋಚನಾ ಶಕ್ತಿ ಯಾವ ಮೆಷಿನ್ಸ್ಗೂ ಬರಲ್ಲ, ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಬರಲ್ಲ. ಒಂದಷ್ಟು ಕೆಲಸ ಹೋಗ್ಬೋದು ಅಷ್ಟೇ ಅದರಿಂದ. ಹಾಗಾಗಿ ಆ ಮಾನವ ಗುಣಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಂಡು ಒಳ್ಳೆ ವ್ಯಕ್ತಿಗಳಾಗಿ ನೀವು ವಿಕಾಸ ಆಗಬೇಕು ಅನ್ನೋದು ನನ್ನ ಒಂದು ಇವತ್ತಿನ ಸಂಕಲ್ಪ ಆಗಿದೆ. ಹಾಗಾಗಿ ನಿಮಗೆಲ್ಲ ಕೂಡ ಇವತ್ತು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ನೀವು ಉತ್ತಮ ಪ್ರಜೆಗಳಾಗಬೇಕು, ದೇಶದ ಹೆಮ್ಮೆಯ ಪ್ರಜೆಗಳಾಗಬೇಕು ಅಂತೇಳಿ ನಾನು ಅಪೇಕ್ಷಿಸಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೆಲ್ಲ ಕೂಡ ನಿಮ್ಮ ಭವಿಷ್ಯ ಎಲ್ಲ ಕೂಡ ಉಜ್ವಲ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್.